ಒಂದು ಗೋಳದ ಮೇಲ್ಮೈ ವಿಸ್ತೀರ್ಣವು 60% ಹೆಚ್ಚಾದ್ರೆ ಅದರ ಘನ ಪರಿಮಾಣವು ಎಷ್ಟು ಶೇಕಡ ಹೆಚ್ಚಾಗತ್ತೆ ಅಂತ ಕೇಳಿಲಿ. ನೋಡ್ರಿ, ಇದ್ರದ್ದು ಸರ್ಫೇಸ್ ಏರಿಯಾ ಫಾರ್ಮುಲಾ ಏನಾಗತ್ತೆ ಇಲ್ಲಿ 4 ಪೈ ಆರ್ ಸ್ಕ್ವೇರ್ ಆಗತ್ತೆ. 4 ಪೈ ಏನಾಗತ್ತೆ, ಇದು ಕಾನ್ಸ್ಟೆಂಟ್ ವ್ಯಾಲ್ಯೂ ಆಗುತ್ತೆ. ನೋಡ್ರಿ, ಏರಿಯಾ ಮೊದಲ ಮತ್ತ ನಂತರ ಮೊದಲಕ್ 100 ಇತ್ತಂದ್ರ ಆಮೇಲೆ ಎಷ್ಟಾಗತ್ತೆ 69% ಜಾಸ್ತಿ ಅಂದ್ರ 169 ಆತ. ಇಲ್ಲಿ ಏನಾಗುತ್ತೆ, ರೇಡಿಯಸ್ ಸ್ಕ್ವೇರ್ ಆಗೈತೆ ಅಂದ್ರೆ ಇದನ್ನ ಸ್ಕ್ವೇರ್ ರೂಟ್ ತೆಗೆದ್ವಿ ಅಂದ್ರೆ ಆರ್ ವ್ಯಾಲ್ಯೂ ಏನ್ ಬರ್ತೈತಿ, ರೇಡಿಯಸ್ ಎರಡು ಸೈಡ್ ಸ್ಕ್ವೇರ್ ರೂಟ್ ತೆಗೆದ್ರೆ ಮೊದಲಕ್ 10 ಇತ್ತು, ಆಮೇಲೆ ಏನೈತಿ ರೇಡಿಯಸ್ 13 ಆಗೈತಿ. ಅದರ ವಾಲ್ಯೂಮ್ ಕೇಳ್ಯಾರ. ವಾಲ್ಯೂಮ್ ಫಾರ್ಮುಲಾ ಏನಾಗತ್ತೆ ಇಲ್ಲಿ 4/3 ಪೈ ಆರ್ ಕ್ಯೂಬ್ ಆಗತ್ತೆ. 4/3 ಪೈ ಏನಾಗತ್ತೆ, ಕಾನ್ಸ್ಟೆಂಟ್ ವ್ಯಾಲ್ಯೂ ಆಗತ್ತೆ ಅಂದ್ರೆ ರೇಡಿಯಸ್ ಏನಾಗತ್ತೆ ಕ್ಯೂಬ್ ಆಗತ್ತೆ. ಅಂದ್ರೆ ರೇಡಿಯಸ್ ಕ್ಯೂಬ್ ಎಷ್ಟೈತಿ, 1000. ಇದು ಎಷ್ಟಾಗತ್ತೆ 2197 ಆತ. ಎಷ್ಟು ಜಾಸ್ತಿ ಆಗೈತಿ ಇಲ್ಲಿ 1197 ಡಿವೈಡೆಡ್ ಬೈ 1000 ಇಂಟು 100 ಮಾಡಿದ್ವಿ ಅಂದ್ರೆ ಎಷ್ಟು ಪರ್ಸೆಂಟೇಜ್ ಜಾಸ್ತಿ ಆಗತ್ತೆ, ಇದು 119.7% ಏನಾಗತ್ತೆ ಜಾಸ್ತಿ ಆಗಿರ್ತೈತಿ. ಅಂದ್ರೆ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತೆ ಹಂಗ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಒಂದು ಪುಸ್ತಕದ ಶೆಲ್ಫ್ ನ ಗುರುತಿಸಿದ ಬೆಲೆ 415 ರೂಪಾಯಿ ಆಗಿದ್ದು ಅದು ಅದರ ಖರೀದಿ ಬೆಲೆಗಿಂತ 33% ಹೆಚ್ಚಾಗೈತಿ. ಲಾಭದ ಶೇಕಡಾವಾರು 13% ಆಗಿದ್ರ ರಿಯಾಯಿತಿಯ ಶೇಕಡಾವಾರು ಎಷ್ಟಂತ ಕೇಳಿಲಿ. ನೋಡ್ರಿ, ಕಾಸ್ಟ್ ಪ್ರೈಸ್ ಏನೈತಿ ಇಲ್ಲಿ 100 ರೂಪಾಯಿ ಇತ್ತಂದ್ರ ಮಾರ್ಕ್ ಪ್ರೈಸ್ ಏನಾಗೈತಿ, ಕಾಸ್ಟ್ ಪ್ರೈಸ್ ಗಿನ ಎಷ್ಟು ಜಾಸ್ತಿ ಐತಿ, 33% ಜಾಸ್ತಿ ಐತಿ. ಕೊಟ್ಟ ಅಂದ್ರೆ ಎಷ್ಟತ್ತ 33 ಅಂದ್ರೆ 133 ಆಗತ್ತ. ಲಾಭ ಏನಾಗೈತಿ ಇಲ್ಲಿ 13% ಆಗೈತಿ. ಅಂದ್ರ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗತ್ತ, ಕಾಸ್ಟ್ ಪ್ರೈಸ್ 100 ಇತ್ತಂದ್ರ ಪ್ರಾಫಿಟ್ 13% ಆಗೈತಿ. ಅಂದ್ರ ಪ್ಲಸ್ 13 ಆದ್ರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟತ್ತ 113 ಆತ. ಎಷ್ಟು ಕಡಿಮೆ ಆತಿ ಇಲ್ಲಿ ಡಿಸ್ಕೌಂಟ್ ಇಲ್ಲಿ 20 ಕಡಿಮೆ ಆತಿ. 20 ಡಿವೈಡೆಡ್ ಬೈ 133 ಇಂಟು 100 ಮಾಡಿದ್ರೆ ಏನಾಗತ್ತೆ, ಇದು ಪರ್ಸೆಂಟೇಜ್ ಡಿಸ್ಕೌಂಟ್ ಬರ್ತೈತಿ. ಅಂದ್ರೆ 2000 ಡಿವೈಡೆಡ್ ಬೈ 133 ಮಾಡಿದ್ವಿ ಅಂದ್ರೆ ಎಷ್ಟಾಗತ್ತೆ 15.04% ಏನಾಗತ್ತೆ ಡಿಸ್ಕೌಂಟ್ ಆಗತ್ತೆ. ಅಂದ್ರೆ ಆಪ್ಷನ್ ಇಲ್ಲಿ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಬ್ಯಾಗಿನ ಗುರುತಿಸಿದ ಬೆಲೆಯು ಅದರ ಖರೀದಿ ಬೆಲೆಗಿಂತ 76% ಹೆಚ್ಚಾಗೈತಿ. ಅಂದ್ರೆ ಕಾಸ್ಟ್ ಪ್ರೈಸ್ ಏನಾಗಿರ್ತೈತಿ ಇಲ್ಲಿ 100 ರೂಪಾಯಿ ಇತ್ತು ಅಂದ್ರೆ ಮಾರ್ಕ್ ಪ್ರೈಸ್ ಎಷ್ಟಾಗುತ್ತೆ 76% ಜಾಸ್ತಿ ಅಂದ್ರೆ 176 ರೂಪಾಯಿ ಆಗುತ್ತೆ. ಅದರ ಮೇಲೆ 54% ರಿಯಾಯಿತಿ ನೀಡಿದ ನಂತರ ನಷ್ಟದ ಶೇಕಡಾವಾರು ಎಷ್ಟು ಅಂತ ಕೇಳ್ಯಾರ. ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗತ್ತೆ ಇಲ್ಲಿ 176 ರೂಪಾಯಿಗೆ 54% ಡಿಸ್ಕೌಂಟ್ ಕೊಟ್ಟನಂದ್ರೆ ಉಳಿದಿದ್ದು ಎಷ್ಟು 46 ಡಿವೈಡೆಡ್ ಬೈ 100 ಮಾಡಿದ್ರೆ ಎಷ್ಟಾಗತ್ತೆ, ಇದು 80.96 ಏನತ್ತೆ ಸೆಲ್ಲಿಂಗ್ ಪ್ರೈಸ್ ಆಗುತ್ತೆ. ಅಂದ್ರೆ ಎಷ್ಟು ಕಡಿಮೆ ಐತಿ ಇಲ್ಲಿ 19.04% ಏನಾಗುತ್ತೆ ಲಾಸ್ ಆಗುತ್ತೆ. ಅಂದ್ರೆ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಪಿ ಕ್ಯೂ 25 ಸೆಂಟಿಮೀಟರ್, ಪಿ ಆರ್ 25 ಸೆಂಟಿಮೀಟರ್ ಮತ್ತು ಕ್ಯೂ ಆರ್ 40 ಸೆಂಟಿಮೀಟರ್ ಇರುವ ಪಿ ಕ್ಯೂ ಆರ್ ತ್ರಿಭುಜದಲ್ಲಿ ಕ್ಯೂ ಆರ್ ಬದಿಗೆ ಎಳೆದ ಲಂಬದ ಉದ್ದ ಎಷ್ಟಂತ ಕೇಳಿ. ಒಂದು ನೋಡ್ರಿ, ಒಂದು ಟ್ರಯಾಂಗಲ್ ಐತಿ ಇಲ್ಲಿ, ಅಂದ್ರೆ ಪಿ ಕ್ಯೂ ಆರ್ ಐತಿ. ಪಿ ಕ್ಯೂ ಎಷ್ಟು ಕೊಟ್ರ, ಇದನ್ನ 25 ಸೆಂಟಿಮೀಟರ್ ಕೊಟ್ರ. ಪಿ ಆರ್ ಇದನ್ನ ಎಷ್ಟು ಕೊಟ್ರ 25 ಸೆಂಟಿಮೀಟರ್ ಕೊಟ್ರ. ಕ್ಯೂ ಆರ್ ಇದನ್ನ ಎಷ್ಟು ಕೊಟ್ರ 40 ಸೆಂಟಿಮೀಟರ್ ಕೊಟ್ರ. ನೋಡ್ರಿ, ಈ ಕ್ಯೂ ಆರ್ ಬದಿಗೆ ಒಂದು ಲಂಬವಾದದ್ದು ಇದನ್ನ ಹೇಳಿದ್ರ, ರೇಖೆ ಹೇಳಿದ್ರ ಅಂದ್ರ ನಮ್ಗೆ ಇದರ ಹೈಟ್ ಎಷ್ಟಾಗತ್ತೆ ಅಂತ ಕೇಳಿದ್ರೆ ನೋಡ್ರಿ, ಇದು ನಡಬರ್ಕ್ ಬಂತಂದ್ರೆ ಇದೇನಾಗುತ್ತೆ, ಇದು 20 ಆದ್ರೆ ಈ ಸೈಡ್ ಏನಾಗುತ್ತೆ 20 ಆಗತ್ತೆ. ಪೈಥಾಗೋರಸ್ ಥಿಯರಂ ಪ್ರಕಾರ ಏನಾಗುತ್ತೆ 20 ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಏನಾಗುತ್ತೆ 25 ಸ್ಕ್ವೇರ್ ಆಗುತ್ತೆ. 625 ಮೈನಸ್ 400 ಮಾಡಿದ್ರೆ ಎಷ್ಟಾಗತ್ತೆ 225 ಆಗುತ್ತೆ. ಇದು ಎಕ್ಸ್ ಸ್ಕ್ವೇರ್ ಅಲ್ವೇ ಆಗುತ್ತೆ. ಎಕ್ಸ್ ಈಸ್ ಈಕ್ವಲ್ ಟು ಏನಾಗುತ್ತೆ, ಇದು 15 ಸೆಂಟಿಮೀಟರ್ ಆಗುತ್ತೆ. ಅಂದ್ರೆ ಈ ಲಂಬ ಏನಾಗುತ್ತೆ 15 ಸೆಂಟಿಮೀಟರ್ ಆಗುತ್ತೆ. ಇದು ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ನೀರಿನ ಟ್ಯಾಂಕ್ ಆರಂಭದಲ್ಲಿ ಅದರ ಸಾಮರ್ಥ್ಯದ 10ನೇ ಒಂದು ಭಾಗವನ್ನ ತುಂಬಿರ್ತೈತಿ. ಪೈಪ್ ಎ ಆ ನೀರನ್ನು 6 ನಿಮಿಷಗಳಲ್ಲಿ ಸಂಪೂರ್ಣವಾಗಿ ಖಾಲಿ ಮಾಡುತ್ತೆ. ನಂತರ ಪೈಪ್ಗಳಾದ ಎ, ಬಿ ಮತ್ತು ಸಿ ಅನ್ನು ಒಂದೇ ಸಮಯದಲ್ಲಿ ತೆರೆದು ಟ್ಯಾಂಕ್ ಅನ್ನು ತುಂಬಲಾಗುತ್ತೆ. ಪೈಪ್ ಬಿ ಟ್ಯಾಂಕ್ ಅನ್ನು 30 ನಿಮಿಷಗಳಲ್ಲಿ ಮತ್ತು ಪೈಪ್ ಸಿ 40 ನಿಮಿಷಗಳಲ್ಲಿ ತುಂಬುತ್ತೆ. ಟ್ಯಾಂಕ್ ಅನ್ನು ಸಂಪೂರ್ಣವಾಗಿ ತುಂಬಲು ಎಷ್ಟು ಸಮಯ ಬೇಕಾಗುತ್ತೆ ಅಂತ ಕೇಳಿ. ನೋಡ್ರಿ, ಬಿ ಎಷ್ಟು ಟೈಮ್ ತೊಗೊಳತ್ತಿಲ್ಲ 30 ನಿಮಿಷ, ಸಿ ಎಷ್ಟು ಟೈಮ್ ತೊಗೊಳತ್ತಿಲ್ಲ 40 ನಿಮಿಷ. ಎಲ್ಸಿಎಂ ಎಷ್ಟಾಗುತ್ತೆ 120. ಇದು 34 43. ನೋಡ್ರಿ, ಈ 120 ವರ್ಕದ್ದು 1/10 ಭಾಗನ ಏನ್ ಮಾಡ್ತೈತಿ ಇಲ್ಲಿ ತುಂಬಿದ್ದನ್ನ ಈ ಎಷ್ಟು ನಿಮಿಷದಾಗ ಖಾಲಿ ಮಾಡ್ತೈತಿ 6 ನಿಮಿಷದಾಗ ಖಾಲಿ ಮಾಡ್ತೈತಿ. ಡಿವೈಡೆಡ್ ಬೈ 2 ಆಯ್ತು. ಅಂದ್ರೆ ಎ ಎಫಿಷಿಯನ್ಸಿ ಎಷ್ಟು ಬರ್ತೈತಿ ಇಲ್ಲಿ 2 ಬಂತು. ಆಮೇಲೆ ನಮ್ಗೆ ಏನ್ ಕೇಳ್ಯಾರ, 3 ಒಮ್ಮಿಗೆ ಓಪನ್ ಮಾಡಿದ್ರೆ ಟ್ಯಾಂಕ್ ಸಂಪೂರ್ಣವಾಗಿ ತುಂಬಕ್ಕ ಎಷ್ಟು ಟೈಮ್ ಬೇಕಾಗತ್ತ ಅಂತ ಕೇಳಿರ್ಲಿ. 3 ಓಪನ್ ಮಾಡಿದ್ರೆ ಎಷ್ಟಾಗುತ್ತೆ ಟೈಮ್ ಎಷ್ಟು ಬೇಕಾಗುತ್ತೆ, ಎ ಪ್ಲಸ್ ಇದು ಬಿ ಪ್ಲಸ್ ಸಿ, ಎ ಏನ್ ಮಾಡೋದು ಖಾಲಿ ಮಾಡೋದು ಮೈನಸ್ ಸಿ ಆಗುತ್ತೆ. ಅಂದ್ರೆ ಟೋಟಲ್ 120 ಡಿವೈಡೆಡ್ ಬೈ 4 ಪ್ಲಸ್ 3 7 ಮೈನಸ್ 2 ಮಾಡಿದ್ರೆ ಏನಂತ ಡಿವೈಡೆಡ್ ಬೈ 5 ಆಗತ್ತೆ. ಅಂದ್ರೆ 24 ನಿಮಿಷ ಬೇಕಾಗತ್ತೆ. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗತ್ತೆ. ಒಂದು ಕಂಪನಿಯು ಒಂದು ವಸ್ತುವನ್ನು ಮಾರಾಟ ಬೆಲೆಯ ಮೇಲೆ 25% ಲಾಭವಾಗಂತೆ ಮಾರತೈತಿ. ಅಂದ್ರೆ ಏನಾಗುತ್ತೆ ಇಲ್ಲಿ ಪ್ರಾಫಿಟ್ ಈಸ್ ಕೊಟ್ಟು ಏನಾಗುತ್ತೆ 25% ಆಫ್ ಸೆಲ್ಲಿಂಗ್ ಪ್ರೈಸ್ ಆಗುತ್ತೆ. ಆ ವಸ್ತುವಿನ ಖರೀದಿ ಬೆಲೆ ಮೇಲೆ ಆಗುವ ನಿಜವಾದ ಲಾಭ ಶೇಕಡಾವಾರು ಎಷ್ಟು ಕೇಳ್ಯಾರ.
25% ಐತೆ ಅಂದ್ರೆ ಡಿವೈಡೆಡ್ ಬೈ 100 ಮಾಡ್ಬೇಕಾಗತ್ತ. ಅಂದ್ರೆ ಪ್ರಾಫಿಟ್ ಡಿವೈಡೆಡ್ ಬೈ ಸೆಲ್ಲಿಂಗ್ ಪ್ರೈಸ್ ಏನಾಗತ್ತೆ ಇಲ್ಲಿ 25 ಡಿವೈಡೆಡ್ ಬೈ 100 ಆತ. ನೋಡ್ರಿ ಸೆಲ್ಲಿಂಗ್ ಪ್ರೈಸ್ 100 ಆಗೈತಿ, ಪ್ರಾಫಿಟ್ 25 ಆಗೈತಿ ಅಂದ್ರೆ ಕಾಸ್ಟ್ ಪ್ರೈಸ್ ಏನಾಗತ್ತೆ ಇಲ್ಲಿ ಕಾಸ್ಟ್ ಪ್ರೈಸ್ 100 ರಾಗ ಮೈನಸ್ 25 ಮಾಡಿದ್ರೆ ಕಾಸ್ಟ್ ಪ್ರೈಸ್ 75 ಆಗತ್ತೆ. ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಎಷ್ಟಾಗತ್ತೆ 25 ಡಿವೈಡೆಡ್ ಬೈ 75 ಇಂಟು 100. 25 ಒಂದ್ಲಿ 25 ಮೂರ್ಲಿ 100 ಬೈ 3 ಮಾಡಿದ್ರೆ ಎಷ್ಟಾಗತ್ತೆ 33.33% ಪ್ರಾಫಿಟ್ ಆಗುತ್ತೆ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಏಣಿಯು ಗೋಡೆಗೆ ಒರಗಿಸಲಾಗೈತಿ ಅಂದ್ರೆ ಇದು ಒಂದು ಗೋಡೆ ಐತಿ ಅಂದ್ರೆ ಏನೇನ್ ಮಾಡ್ಯಾರ ಈ ಟೈಪ್ ಇಟ್ಟರ. ಏಣಿಯ ಕೆಳತುದಿಯು ಗೋಡೆಯಿಂದ 1115.4705 ಸೆಂಟಿಮೀಟರ್ ದೂರ ಐತಿ ಅಂದ್ರೆ ಇದನ್ನ ಡಿಸ್ಟೆನ್ಸ್ ಕೊಟ್ಟರ ಎಷ್ಟು 1115.4705 ಸೆಂಟಿಮೀಟರ್ ಅಂತಂದು. ಏಣಿಯು ನೆಲದೊಂದಿಗೆ 60 ಡಿಗ್ರಿ ಕೋನವನ್ನು ಮಾಡುತ್ತೆ. ಇದು ಆಂಗಲ್ ಎಷ್ಟಾಯ್ತು 60 ಡಿಗ್ರಿ ಆಯ್ತು. ಅದು ಗೋಡೆಯ ಸ್ಪರ್ಶಿಸುವ ಎತ್ತರವನ್ನ ಕಂಡಿಡ್ರಿ ಅಂತ ಕೇಳ್ಯಾರ. ನೋಡ್ರಿ ಇದ್ರ ಹೈಟ್ ಏನಾಗುತ್ತೆ ಅಂತ ಕೇಳ್ಯಾರ. ಇಲ್ಲಿ ನಮ್ಗೆ tan 60 ಡಿಗ್ರಿ ವ್ಯಾಲ್ಯೂ ಏನಾಗುತ್ತೆ tan 60 ಡಿಗ್ರಿ = √3 ಆಗತ್ತೆ. ಅಂದ್ರೆ ಇದೇನಾಗತ್ತೆ ಅಪೋಸಿಟ್ ಡಿವೈಡೆಡ್ ಬೈ ಬೇಸ್ ಆಗುತ್ತೆ. ಅಪೋಸಿಟ್ ಅಂದ್ರೆ ಇದಾಗತ್ತೆ, ಇದು √3 ಆದ್ರೆ ಇದು 1 ಆಗತ್ತೆ. ಇಲ್ಲಿ ಒಂದ್ರ ವ್ಯಾಲ್ಯೂ ಎಷ್ಟಾಯ್ತು ನಮ್ಗೆ ಒಂದ್ರ ವ್ಯಾಲ್ಯೂ 1115.4705 ಆಯ್ತು. √3 ವ್ಯಾಲ್ಯೂ ಏನಾಗತ್ತೆ ಇಲ್ಲಿ √3 ವ್ಯಾಲ್ಯೂ 1.732 ಆಗಿರ್ತೈತಿ. ಅಂದ್ರೆ 1115.4705 ಇಂಟು 1.732 ಮಾಡಿದ್ವಿ ಅಂದ್ರೆ ಹೈಟ್ ಎಷ್ಟಾಗತ್ತೆ ಇದು 1931.99 ಆಗಿರ್ತೈತಿ. ಅಂದ್ರೆ ನಿಯರ್ ಆನ್ಸರ್ ಎಷ್ಟೈತಿ 1932 ಐತಿ. ಅಂದ್ರೆ ಆಪ್ಷನ್ ಇಲ್ಲಿ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. 6830 ವಾರ್ಷಿಕ 10% ಚಕ್ರ ಬಡ್ಡಿ ದರದಲ್ಲಿ ವರ್ಷಕ್ಕೊಮ್ಮೆ ಬಡ್ಡಿಯನ್ನು ಸೇರಿಸುವ ವಿಧಾನದಲ್ಲಿ 2 ವರ್ಷಗಳ ನಂತರದವರೆಗೆ ಒಟ್ಟು ಮೊತ್ತ ಎಷ್ಟನ್ನು ಕೊಟ್ರ ರೇಟ್ ಏನ್ ಕೊಟ್ರ ಇಲ್ಲಿ 10% ಕೊಟ್ರ. ಅಂದ್ರೆ ಏನಾಗತ್ತೆ ಇದು 1 ಡಿವೈಡೆಡ್ ಬೈ 10 ಆಗತ್ತೆ. ಅಂದ್ರೆ ರೇಟ್ ಏನತ್ತೆ 1/10 ಆಗುತ್ತೆ. ಪ್ರಿನ್ಸಿಪಲ್ ಟು ಅಮೌಂಟ್ ಏನಾಗುತ್ತೆ ಇಲ್ಲಿ ಪ್ರಿನ್ಸಿಪಲ್ 10 ಇತ್ತು ಅಂದ್ರೆ ಅಮೌಂಟ್ ಏನಾಗುತ್ತೆ ಪ್ಲಸ್ 1 ಆಗಿ 11 ಆಗುತ್ತೆ. ಎಷ್ಟು ವರ್ಷ ಕೊಟ್ಟಾರ ಇದನ್ನ 2 ವರ್ಷ ಕೊಟ್ಟಾರ ಅಂದ್ರೆ ಇವನ್ನ ಸ್ಕ್ವೇರ್ ಮಾಡ್ಬೇಕು. 10 ಸ್ಕ್ವೇರ್ 100 ಆಯ್ತು, 11 ಸ್ಕ್ವೇರ್ 121 ಆಯ್ತು. ಪ್ರಿನ್ಸಿಪಲ್ ವ್ಯಾಲ್ಯೂ ಕೊಟ್ಟಾನ ಎಷ್ಟು ಕೊಟ್ಟಾನ 6800 ಅಂದ್ರೆ ಇಂಟು 68 ಮಾಡ್ಯಾನ. 121 ಇಂಟು 68 ಮಾಡಿದ್ರೆ ಎಷ್ಟು ಬರ್ತೈತಿ 8228 ರೂಪಾಯಿ ಆಗುತ್ತೆ. ಅಂದ್ರೆ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತೆ ಹಂಗ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಭಾನುನಗರ ಎ ಇಂದ ನಗರ ಬಿ ಗೆ ಪ್ರಯಾಣಿಸ್ತಾನ. ಅವನು ತನ್ನ ಕಾರನ್ನು ಸಾಮಾನ್ಯ ವೇಗದ 1/3 ಭಾಗದ ವೇಗದಲ್ಲಿ ಓಡಿಸಿದ್ರೆ ನಗರ ಬಿ ತಲುಪಕ 50 ನಿಮಿಷ ತಡವಾಗಿ ಹೋಗ್ತಾನ. ಅವನು ಸಾಮಾನ್ಯ ವೇಗದಲ್ಲಿ ಪ್ರಯಾಣಿಸಿದ್ರೆ ನಗರ ಎ ಇಂದ ನಗರ ಬಿ ತಲುಪಕ ಎಷ್ಟು ಸಮಯ ತಗೊಂತಾನ ಅಂತ ಕೇಳಿ. ನೋಡ್ರಿ ಸ್ಪೀಡ್ ಏನೈತಿ ಮೊದಲ ಮತ್ತ ನಂತರ. ಅವ್ ಸಾಮಾನ್ಯವಾಗಿ ಹೋದ್ರೆ ಏನೋ ಎಷ್ಟು ಸ್ಪೀಡ್ ಹೋಗ್ತಾನ 3 ಒಳಗೆ ಹೋಗ್ತಾನ. ಆದ್ರೆ ಅವ್ ಈಗ ಹೊಂಟಿದ್ದ ಎಷ್ಟ್ರಾಗ 1 ಹೊಂಟಾನ. ಟೈಮ್ ರೇಷಿಯೋ ಏನಾಗತ್ತೆ ಇದ್ರ ರಿವರ್ಸ್ ಆಗುತ್ತೆ ಅಂದ್ರೆ 1:3 ಆಗುತ್ತೆ. ಎಷ್ಟು ಜಾಸ್ತಿ ಐತಿ ಇಲ್ಲಿ 2 ಜಾಸ್ತಿ ಐತಿ. 2 ವ್ಯಾಲ್ಯೂ ಎಷ್ಟು ಕೊಟ್ಟಾನ 50 ನಿಮಿಷ ಕೊಟ್ಟಾನ. ಅಂದ್ರೆ 1 ವ್ಯಾಲ್ಯೂ ಎಷ್ಟಾಗತ್ತೆ 25 ನಿಮಿಷ ಕೊಟ್ಟಾನ. ಅಂದ್ರೆ ಸಾಮಾನ್ಯವಾಗಿ ಹೋದ್ರೆ ಎಷ್ಟು ನಿಮಿಷ ತಗೊಂತಾನ 25 ನಿಮಿಷ ತಗೊಂತಾನ. ಅಂದ್ರೆ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಪ್ರಕಾರ ಮತ್ತು ರಿಯಾ ಸೇರಿ ಒಂದು ವಾರದಲ್ಲಿ 56,700 ಹೂಡಿಕೆ ಮಾಡ್ತಾರ. ವರ್ಷದ ಅಂತ್ಯದಲ್ಲಿ ಒಟ್ಟು 5,400 ಲಾಭದಲ್ಲಿ ಪ್ರಕರಣ ಪಾಲು 1,400 ಆಗಿತ್ತು. ಪ್ರಕಾರ ಎಷ್ಟು ಹಣ ಹೂಡಿಕೆ ಮಾಡಿದಂತ ಕೇಳಿರಿ. ಇಲ್ಲಿ ನೋಡ್ರಿ ಇನ್ವೆಸ್ಟ್ಮೆಂಟ್ ಇಂಟು ಟೈಮ್ = ಏನಾಗುತ್ತೆ ಪ್ರಾಫಿಟ್ ಆಗುತ್ತೆ. ಇಲ್ಲಿ ಟೈಮ್ ಏನ್ ಕೊಟ್ಟಾರ 1 ವರ್ಷ ಕೊಟ್ಟಾರ. ಹಂಗಾದ್ರೆ ಇನ್ವೆಸ್ಟ್ಮೆಂಟ್ = ಏನಾಗುತ್ತೆ ಪ್ರಾಫಿಟ್ ಆತ. ಹಂಗಾರ ಪ್ರಕಾರ ಮತ್ತ ರಿಯಾ ಅಂದ ಏನಾಗುತ್ತೆ ಪ್ರಾಫಿಟ್ ಮತ್ತೆ ಇನ್ವೆಸ್ಟ್ಮೆಂಟ್ ರೇಷಿಯೋ ಏನಾಗುತ್ತೆ ಸೇಮ್ ಆತ. ಇಲ್ಲಿ ಪ್ರಕಾರದ ಪ್ರಾಫಿಟ್ ಎಷ್ಟು ಕೊಟ್ಟಾನ 1,400 ಕೊಟ್ಟಾನ. 5,400 1,400 ಹೋದ್ರೆ ಪ್ರಕಾರ ಪ್ರಾಫಿಟ್ ಎಷ್ಟಾಯ್ತು 4,000 ಆತ. 20 20 2 20 ಆತ. ನಮಗ್ ಪ್ರಕಾರ ಇನ್ವೆಸ್ಟ್ಮೆಂಟ್ ಕೇಳ್ಯಾರ. ಪ್ರಕಾರ ಇನ್ವೆಸ್ಟ್ಮೆಂಟ್ ರೇಷಿಯೋ ಎಷ್ಟು ಬಂತು 7 ಬಂತು. ಟೋಟಲ್ ಎಷ್ಟಾಯ್ತ 27 ಆತ. ಟೋಟಲ್ ಅಮೌಂಟ್ ಎಷ್ಟೈತಿ 56,700 ಐತಿ. 27 ಒಂದೇ 27 21 ಆಗತ್ತ. 7 ಇಂಟು 2,100 ಮಾಡಿದ್ರೆ ಎಷ್ಟಾಗುತ್ತೆ 14,700 ಇನ್ವೆಸ್ಟ್ಮೆಂಟ್ ಆಗಿರ್ತೈತಿ. ಅಂದ್ರೆ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. 3 ಪೆನ್ಗಳ ಬೆಲೆಯು 5 ಪೆನ್ಸಿಲ್ಗಳ ಬೆಲೆಗೆ ಸಮಾನಾಗೈತಿ. ಅಂದ್ರೆ ಏನತ್ತಿಲ್ಲ 3 ಪೆನ್ = ಎಷ್ಟಾಯ್ತ 5 ಪೆನ್ಸಿಲ್ ಬೆಲೆಗೆ ಏನತ್ತ ಸಮ ಆಗೈತಿ. 5 ಪೆನ್ಗಳು ಮತ್ತು 3 ಪೆನ್ಸಿಲ್ಗಳ ಒಟ್ಟು ಬೆಲೆ 34 ರೂಪಾಯಿ ಆಗೈತಿ. ಎಷ್ಟು ಏನ್ ಕೊಟ್ರಿ ಇಲ್ಲಿ 5 ಪೆನ್ ಪ್ಲಸ್ 3 ಪೆನ್ಸಿಲ್ ಟೋಟಲ್ ಪ್ರೈಸ್ ಎಷ್ಟು ಕೊಟ್ರ 34 ಆಗಿದ್ರ 3 ಪೆನ್ ಮತ್ತು 5 ಪೆನ್ಸಿಲ್ ಒಟ್ಟು ಬೆಲೆ ಎಷ್ಟಾಗತ್ತೆ ಅಂತ ಕೇಳಿ. ನೋಡ್ರಿ ಒಂದ್ ಪೆನ್ನಿನ ಪ್ರೈಸ್ ಏನಾಗತ್ತೆ ಇಲ್ಲಿ 5/3 ರೂಪಾಯಿ ಅಂದ ಪೆನ್ಸಿಲಿನ ಪ್ರೈಸ್ ಆಗತ್ತೆ. ಅಂದ್ರೆ ಇಲ್ಲಿ ಪೆನ್ ವ್ಯಾಲ್ಯೂ ಎಷ್ಟು ಬಂತ 5/3 ರೂಪಾಯಿ ಆತ. ಅಂದ್ರೆ 5 ಇಂಟು 5/3 ಪೆನ್ಸಿಲ್ ಪ್ಲಸ್ 3 ಪೆನ್ಸಿಲ್ = ಟೋಟಲ್ ಪ್ರೈಸ್ ಎಷ್ಟಾತ 34 ಆತ. ಇದೆಷ್ಟಾಗತ್ತ 25. 3 LCM ಆದ್ರೆ ಇಲ್ಲಿ ಪ್ಲಸ್ 9
ಟೋಟಲ್ ಪೆನ್ಸಿಲ್ ಡಿವೈಡೆಡ್ ಬೈ 3 ಈಸ್ ಈಕ್ವಲ್ ಟು ಎಷ್ಟತ್ತ 34 ಆತ 34 ಡಿವೈಡ್ ಬೈ 3 ಇಂಟು ಪೆನ್ಸಿಲ್ ಈಸ್ ಈಕ್ವಲ್ ಟು ಎಷ್ಟತ್ತ 34 ಆತ 34 ಕ್ಯಾನ್ಸಲ್ ಆಗಿ ಒಂದು ಪೆನ್ಸಿಲಿನ ಪ್ರೈಸ್ ಎಷ್ಟೈತಿ ಇಲ್ಲಿ 3 ರೂಪಾಯಿ ಬಂತು. ಹಂಗಾದ್ರೆ ಇಲ್ಲಿ ಒಂದು ಪೆನ್ಸಿಲಿನ ಪ್ರೈಸ್ ಎಷ್ಟೈತಿ ಪೆನ್ನಿನ ಪ್ರೈಸ್ 5/3 ಪೆನ್ಸಿಲ್ ಐತಿ 3 ಕ್ಯಾನ್ಸಲ್ ಆದ್ರೆ ಒಂದು ಪೆನ್ನಿನ ಪ್ರೈಸ್ ಎಷ್ಟಾಗತ್ತೆ 5 ರೂಪಾಯಿ ಆಗುತ್ತೆ. ಇಲ್ಲಿ ಟೋಟಲ್ ಎಷ್ಟಾಯ್ತು 3 ಪೆನ್ ಅದ 3 ಪೆನ್ ಅಂದ್ರೆ ಎಷ್ಟಾಗತ್ತೆ 3 ಇಂಟು 15 ಮಾಡಿದ್ರೆ 15 ರೂಪಾಯಿ ಆಗುತ್ತೆ. 5 ಪೆನ್ಸಿಲ್ ಪ್ರೈಸ್ ಕೊಟ್ರೆ ಒಂದ್ ಪೆನ್ಸಿಲ್ 3 ರೂಪಾಯಿ ಆದ್ರೆ 5 ಪೆನ್ಸಿಲ್ ಎಷ್ಟಾಗತ್ತೆ 15 ರೂಪಾಯಿ ಆಗುತ್ತೆ. ಟೋಟಲ್ ಎಷ್ಟಾಗುತ್ತೆ 30 ರೂಪಾಯಿ ಆಗುತ್ತೆ. ಅಂದ್ರೆ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಶೀತಲ್ ತನ್ನ ಮಾಸಿಕ ಸಂಬಳದ 60% ಅನ್ನ ಮನೆಯ ಖರ್ಚುಗಳಿಗೆ ವೆಚ್ಚ ಮಾಡ್ತಾಳ. ವೆಚ್ಚ ಮಾಡಿದ ನಂತರ ಅವಳ ಬಳಿ 33,200 ಉಳಿದಿದ್ರ ಅವಳ ಮಾಸಿಕ ಸಂಬಳ ಎಷ್ಟಂತ ಕೇಳ್ಯಾರ. ನೋಡ್ರಿ ಇಲ್ಲಿ ಏನಾಗುತ್ತೆ ಇನ್ಕಮ್ ಎಷ್ಟು 100 ರೂಪಾಯಿ ಇತ್ತು ಅಂತ ಕೇಳಿದ್ರೆ ಸೇವಿಂಗ್ಸ್ ಎಷ್ಟು ಮಾಡಿ ಖರ್ಚು ಎಷ್ಟಾಗೈತಿ ಇಲ್ಲಿ 60%. ಸೇವ್ ಎಷ್ಟಾಗೈತಿ ಇನ್ಕಮ್ 1060 ಹೋದ್ರೆ ಸೇವಿಂಗ್ಸ್ 40 ಈ 40 ವ್ಯಾಲ್ಯೂ ಎಷ್ಟು ಕೊಟ್ಟನ 33,200 ಕೊಟ್ಟನ. ಅಂದ್ರೆ ಇಂಟು ಎಷ್ಟಾಗೈತಿ ಇಂಟು 830 ಆಗಿದೆ. ನಮ್ಗೆ ಇನ್ಕಮ್ ಎಷ್ಟಾಗತ್ತೆ ಅಂತ ಕೇಳ್ಯಾರ ಇಂಟು 830 ಮಾಡಿದ್ರೆ ಎಷ್ಟಾಗುತ್ತೆ 83,000 ರೂಪಾಯಿ ಆಗುತ್ತೆ. ಅಂದ್ರೆ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ರೈಲು 2,492 ಮೀಟರ್ ಮತ್ತು 1,914 ಮೀಟರ್ ಉದ್ದದ 2 ಸುರಂಗಗಳನ್ನ ಕ್ರಮವಾಗಿ 81 ಸೆಕೆಂಡ್ ಮತ್ತು 64 ಸೆಕೆಂಡ್ಗಳು ದಾಟ್ತೈತಿ. ರೈಲಿನ ಉದ್ದ ಎಷ್ಟು ಅನ್ನೋದು ಕೇಳ್ಯಾರ. ಟ್ರೈನ್ ಲೆಂತ್ ಏನ್ ಮಾಡ್ತೀನಿ ಇಲ್ಲಿ ಎಕ್ಸ್ ಮೀಟರ್ ಅಂತ ತಗೊಂತೀನಿ. ನೋಡ್ರಿ ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಏನಾಗುತ್ತೆ ಸ್ಪೀಡ್ ಇಂಟು ಟೈಮ್ ಆಗುತ್ತೆ. ಟ್ರೈನಿನ ಲೆಂತ್ ಎಕ್ಸ್ ಆಗೈತಿ ಒಂದ್ ಸುರಂಗದ ಎಷ್ಟೈತಿ 2,492 ಮೀಟರ್ ಐತಿ. ಸ್ಪೀಡ್ ಟೈಮ್ ಕೊಟ್ಟನ ಟೈಮ್ ಎಷ್ಟು ಕೊಟ್ಟನ ಒಂದೇದಕ್ಕೆ 81 ಸೆಕೆಂಡ್ ಕೊಟ್ಟನ. ನೋಡ್ರಿ ಇದನ್ನ ಎಸ್ ಈಸ್ ಈಕ್ವಲ್ ಟು ಏನ್ ಮಾಡ್ತೀನಿ ಎಕ್ಸ್ ಪ್ಲಸ್ 2,492 ಡಿವೈಡೆಡ್ ಬೈ 81 ಆಗುತ್ತೆ. ಆಮೇಲೆ ಇನ್ನೊಂದು ಟ್ರೈನ್ ಏನ್ ಮಾಡ್ತೈತಿ ಅದು ಎಕ್ಸ್ ಪ್ಲಸ್ ಅದ್ರ ಲೆಂತ್ ಎಷ್ಟು ಕೊಟ್ಟನ 1,914 ಈಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್ ಎಷ್ಟು ಕೊಟ್ಟನ ಅದ್ರದ್ದು 64 ಸೆಕೆಂಡ್ ಕೊಟ್ಟನ. ಇಲ್ಲಿ ಸ್ಪೀಡ್ ವ್ಯಾಲ್ಯೂ ಬಂದೈತೆ ನಮ್ಗೆ ಅಂದ್ರೆ ಎಕ್ಸ್ ಪ್ಲಸ್ 2,492 ಡಿವೈಡೆಡ್ ಬೈ 81 ಅಂತಂದು ಎಕ್ಸ್ ಪ್ಲಸ್ 1,914 ಎಸ್ ವ್ಯಾಲ್ಯೂ ಪುಟ್ ಮಾಡೋಣ. ಅಂದ್ರೆ ಎಕ್ಸ್ ಪ್ಲಸ್ 2,492 ಡಿವೈಡೆಡ್ ಬೈ 81 ಇಂಟು 64 ಕ್ರಾಸ್ ಮಲ್ಟಿಫೈ ಮಾಡೋಣ. 81 ಎಷ್ಟಾಗುತ್ತೆ 1,55,034 ಪ್ಲಸ್ 81 ಎಕ್ಸ್ ಇಸ್ ಈಕ್ವಲ್ ಟು 1,59,418 ಪ್ಲಸ್ 64 ಎಕ್ಸ್ ಆಗುತ್ತೆ. 64 ಎಕ್ಸ್ ಈ ಸೈಡ್ ಬಂದು ಉಳಿದಿದ್ದೆಷ್ಟು 17 ಎಕ್ಸ್ ಆಗುತ್ತೆ. ಇದು 1,59 1,55 ಉಳಿದಿದ್ದು ಎಷ್ಟಾಗುತ್ತೆ 4,454 ಆಗುತ್ತೆ. ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟು ಬರ್ತೈತಿ 262 ಮೀಟರ್ ಬರ್ತೈತಿ. ಟ್ರೈನಿನ ಲೆಂತ್ ಆಗುತ್ತೆ 262 ಮೀಟರ್. ಅಂದ್ರೆ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಸಿಲಿಂಡರ್ ನ ಎತ್ತರ 15 ಸೆಂಟಿಮೀಟರ್ ಮತ್ತು ಅದರ ತಳದ ವಿಸ್ತೀರ್ಣ 169 ಪೈ ಚದರ ಸೆಂಟಿಮೀಟರ್ ಆಗೈತಿ. ಅದರ ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡ್ರಿ. ಅಂದ್ರೆ ಒಂದು ಸಿಲಿಂಡರ್ ಅಂದ್ರ ಈ ಟೈಪ್ ಇರ್ತೈತಿ. ಇದ್ರದ್ದು ಸರ್ಕಲ್ ಇದನ್ನ ಕೊಟ್ಟಾನ ಏರಿಯಾ ಅಂತಂದು. ಆಮೇಲೆ ಇಲ್ಲಿ ಹೈಟ್ ಕೊಟ್ಟಾನ. ಈ ಹೈಟ್ ಎಷ್ಟು ಕೊಟ್ಟಾನ ನಮಗ ಹೈಟ್ ವ್ಯಾಲ್ಯೂ 15 ಸೆಂಟಿಮೀಟರ್ ಅಂತ ಕೊಟ್ಟಾನ. ಈ ಸರ್ಕಲ್ ಏರಿಯಾ ಕೊಟ್ಟಾನ 169 ಚದರ ಸೆಂಟಿಮೀಟರ್ ಸ್ಕ್ವೇರ್ ಅಂತಂದು. ಸರ್ಕಲ್ ಏರಿಯಾ ಫಾರ್ಮುಲಾ ಏನಾಗುತ್ತೆ ಪೈ ಆರ್ ಸ್ಕ್ವೇರ್ ಆಗುತ್ತೆ. ಇದ್ರ ವ್ಯಾಲ್ಯೂ ಎಷ್ಟು ಕೊಟ್ಟಾನ 169 ಪೈ ಕೊಟ್ಟಾನ. ಪೈ ಕ್ಯಾನ್ಸಲ್ ಆಗಿ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು 169 ಆದ್ರೆ ರೇಡಿಯಸ್ ಎಷ್ಟತ್ತ 13 ಸೆಂಟಿಮೀಟರ್ ಬಂತು. ಅಂದ್ರೆ ಆರ್ ಇಸ್ ಈಕ್ವಲ್ ಟು ಎಷ್ಟಾಯ್ತು ಇಲ್ಲಿ 13 ಸೆಂಟಿಮೀಟರ್ ಆಯ್ತು. ನಮಗ ಅದರದ ಒಟ್ಟು ಮೇಲ್ಮೈ ವಿಸ್ತೀರ್ಣ ಕೇಳೋಣ. ಟೋಟಲ್ ಸರ್ಫೇಸ್ ಏರಿಯಾದ ಏನಾಗುತ್ತೆ ಇಲ್ಲಿ ಫಾರ್ಮುಲಾ ಸಿಲಿಂಡರ್ 2 ಪೈ ಆರ್ ಇಂಟು 6 ಪ್ಲಸ್ ಎಚ್ ಆಗುತ್ತೆ. 2 ಇಂಟು 22/7 ರೇಡಿಯಸ್ ಎಷ್ಟು ಬಂದೈತಿ ನಮ್ಗೆ 13 ಬಂದೈತಿ. 6 13 ಹೈಟ್ ಕೊಟ್ಟಾನ 15 ಅಂತಂದು 13 ಪ್ಲಸ್ 15 ಎಷ್ಟಾಗುತ್ತೆ 28 ಆಗುತ್ತೆ. 7 ಒಂದ್ಲೆ 7 4 28 ಆಗುತ್ತೆ. ಅಂದ್ರೆ 44 ಇಂಟು 52 ಮಾಡಿದ್ರೆ ಎಷ್ಟಾಗುತ್ತೆ ಟೋಟಲ್ 2,288 ಸೆಂಟಿಮೀಟರ್ ಸ್ಕ್ವೇರ್ ಏರಿಯಾ ಆಗುತ್ತೆ. ಅಂದ್ರೆ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ಹಂಗ ಲೈಕ್ ಮಾಡ್ರಿ ಶೇರ್ ಮಾಡ್ರಿ. ಅಂಕಿತಾ ಮತ್ತು ಅವಳ ಮಗಳು ಅನುಶ್ರೀ ಅವರ ಪ್ರಸ್ತುತ ವಯಸ್ಸಿನ ಮೊತ್ತ 50 ವರ್ಷಗಳು. ಇಂದಿನಿಂದ 5 ವರ್ಷಗಳ ಹಿಂದೆ ಅಂಕಿತಾಳ ವಯಸ್ಸು ಅನುಶ್ರೀ ವಯಸ್ಸಿನ 3 ಪಟ್ಟಾಗಿತ್ತು ಅಂತ ಕೇಳ್ಯಾರ. ನೋಡ್ರಿ ಅಂಕಿತಾ ವಯಸ್ಸು ಏನ್ 3 ವರ್ಷದಿಂದ ಏನೈತಿ ಅನುಶ್ರೀ ವಯಸ್ಸಿನ ಎಷ್ಟು ಪಟ್ಟೈತಿ 3 ಪಟ್ಟು ಐತಿ. ಅಂದ್ರೆ 3:1 ಆಗುತ್ತೆ. ನಮ್ಗೆ ಏನ್ ಕೇಳ್ಯಾರ ಅನುಶ್ರೀಯ ಪ್ರಸ್ತುತ ವಯಸ್ಸು ಎಷ್ಟು ಅಂತ ಕೇಳ್ಯಾರ. ನೋಡ್ರಿ ಇಲ್ಲಿ ಅನುಶ್ರೀ ಮತ್ತ ಅಂಕಿತಂದ ಎಷ್ಟು ಪ್ರಸ್ತುತ ವಯಸ್ಸಿಂದ ಮೊತ್ತ ಕೊಟ್ರ ಎಷ್ಟು 50 ವರ್ಷ ಕೊಟ್ಟಾರ. ನಮಗೇನ್ ಕೊಟ್ರಿ ಇಲ್ಲಿ 5 ವರ್ಷಗಳ ಹಿಂದಿನ ರೇಷಿಯೋ ಕೊಟ್ಟಾರ. ಅಂದ್ರ ಇಬ್ಬರದ 5 ವರ್ಷ ಮೈನಸ್ ಮಾಡಿದ್ವಿ ಟೋಟಲ್ ಆಗಿ ಮೈನಸ್ ಎಷ್ಟು ವರ್ಷ ಮಾಡ್ಬೇಕು 10 ವರ್ಷ ಮಾಡಿದ್ರ ಈ 40 ವರ್ಷ ಏನಾಗತ್ತ ಇಬ್ಬರದು ಮೊತ್ತಗಳಾಗತ್ತ 5 ವರ್ಷಗಳ ಹಿಂದಿನ ಟೋಟಲ್ ಎಷ್ಟಾಗುತ್ತೆ 4 ಆಗುತ್ತೆ. 4 ಒಂದೇ 4 ಆತ್ಲಿ. ಅಂದ್ರ ಅನುಶ್ರೀದ 5 ವರ್ಷಗಳ ಹಿಂದೆ ಏನಾಗತಿ ಒಂದರದ ವ್ಯಾಲ್ಯೂ 10 ಆತ ಅಂದ್ರೆ 10 ವರ್ಷ ಆಗತ್ತ. ಆಮೇಲೆ ನೋಡ್ರಿ ಪ್ರಸ್ತುತ ವಯಸ್ಸು ಕೇಳ್ಯಾರ. ಅಂದ್ರೆ ಪ್ರಸ್ತುತ ವಯಸ್ಸು ಏನಾಗತ್ತ ಪ್ಲಸ್ 5 ವರ್ಷ ಕೂಡಿಸಿದ ಪ್ರಸ್ತುತ ವಯಸ್ಸು ಆಗತ್ತ. ಅಂದ್ರೆ 15 ವರ್ಷ ಆಗತ್ತ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಎ ಮತ್ತು ಬಿ ಒಟ್ಟಾಗಿ ಒಂದು ಕೆಲಸವನ್ನು 5 ದಿನಗಳಲ್ಲಿ ಪೂರ್ಣಗೊಳಿಸಬಹುದು.
ಬಿ ಒಬ್ನೇ ಅದೇ ಕೆಲಸನ 10 ದಿನಗಳಲ್ಲಿ ಪೂರ್ಣಗೊಳಿಸಬಹುದು. ಎ ಒಬ್ನೇ ಅದೇ ಕೆಲಸದ 2 ಪಟ್ಟು ಕೆಲಸವನ್ನು ಪೂರ್ಣಗೊಳಿಸಲು ಎಷ್ಟು ದಿನಗಳು ಬೇಕಾಗ್ತಾವ ಅಂತ ಕೇಳ್ಯಾರ. ನೋಡ್ರಿ, ಎ ಮತ್ತು ಬಿ ಸೇರಿ ಎಷ್ಟು ದಿನ ಮಾಡ್ತಾರ? 5 ದಿನ ಮಾಡ್ತಾರ. ಬಿ ಒಬ್ಬನ ಮಾಡಿದ್ರೆ ಎಷ್ಟು ದಿನ ಮಾಡ್ತಾನ? 10 ದಿನ ಮಾಡ್ತಾನ. LCM ಎಷ್ಟಾಗುತ್ತೆ? 10 ಆಗುತ್ತೆ. 5 2 10 1 10. ಬಿ ಎಫಿಷಿಯನ್ಸಿ 1 ಆದ್ರೆ ಇಬ್ಬರದು ಸೇರಿ 2 ಆಗುತ್ತೆ. ಹಂಗಾರೆ ಎ ಎಫಿಷಿಯನ್ಸಿ ಎಷ್ಟಾಗುತ್ತೆ? 1 ಆಗುತ್ತೆ. ನೋಡ್ರಿ, ಈ ವರ್ಕಿನ ಡಬಲ್ ಅಂತ ಕೇಳ್ಯಾರ. ಅಂದ್ರೆ 10 × 2 ಡಿವೈಡೆಡ್ ಬೈ ಎಫಿಷಿಯನ್ಸಿ ಎಷ್ಟೈತಿ? 1 ಐತಿ. ಅಂದ್ರೆ ಎಷ್ಟು ದಿನ ತಗೊಂತಾರ? 20 ದಿನ ತಗೊಂತಾರ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ.